ಬ್ಲ್ಯಾಕ್ ಅಂಡ್ ವೈಟ್ ಫಿಲಮ್ ಇಂದ ಸ್ಟಾರ್ಟ್ ಆಗಿರೋದು ಇಲ್ಲಿ ಯುರೋಪ. ಬಾಹುಬಲಿ ಸೈಡ್ KGF ಅಲ್ಲಿ ಮೆಹಬೂಬಾ ಸಾಂಗ್ ಇದೆಯಲ್ಲ, ಮೂವಿಗೆ ಏನಾದ್ರು ಗುರುದ್ವಾರ ಬೇಕಂದ್ರೆ ವೈಟ್ ಕಲರ್ ಪೇಂಟ್ ಮಾಡ್ತಾರೆ. ಪುಷ್ಪ ಮೂವಿದು ಒಂದ್ ಸಾಂಗ್ ಇಲ್ಲೇ ಶೂಟ್ ಆಗಿರೋದು. ರನ್ನ ಮೂವಿ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಅಲ್ಲಿ ಎಕ್ಸ್ ಹೊಡಿಬೇಕು, ಎಕ್ಸ್ ನ ನೆನ್ಸ್ಕೊಂಡೆ ಹೊಡಿ ಅಂತ ಹೇಳಿದೀನಿ. ಅವ್ರು ಹೊಡೆದಿರೋ ಬಾನ ಎಲ್ಕೊಂಬರಕ್ ಹೋಯ್ತವ್ರೆ. ಇವ್ನು ಬಾನ ಹಿಡ್ಕೊಂಡು ಅವ್ರಿಗೆ ಗುಡಿ ಹೋಯ್ತವನೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಜೈರಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಸ್ಪೆಷಲ್ ಇರುತ್ತೆ. ಏನಂದರೆ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಫಿಲಮ್ ಸಿಟಿ. ನೋಡಿ, ರಾಮೋಜಿಯಂ ಫಿಲಮ್ ಸಿಟಿ. ರಾಮೋಜಿಯಂ ಅಲ್ಲ, ರಾಮೋಜಿ ಫಿಲಮ್ ಸಿಟಿ. ನೋಡಿ ಗಾಯ್ಸ್, ಇಲ್ಲೇ ಐತೆ ರಾಮೋಜಿ ಫಿಲಮ್ ಸಿಟಿ. ಇವಾಗ ಬಸ್ ಇಳ್ಕೊಂಡು ಇಲ್ಲೇ ಟಿಫನ್ ಮಾಡಿಕೊಂಡು ಹೊರಟಿದ್ದೀವಿ ರಾಮೋಜಿ ಫಿಲಮ್ ಸಿಟಿಗೆ. ಬನ್ನಿ ಇವಾಗ ನೋಡೋಣ. ಟೈಮ್ ಆಗೋಗಿದೆ, 9 ಗಂಟೆಗೆ ಬರಬೇಕಿತ್ತು. 9 ಗಂಟೆಗೆ ಓಪನ್ ಇಲ್ಲಿ, ಆದರೆ ಇವಾಗ ಅಲ್ಲೇ 10 ಗಂಟೆ ಆಗ್ಬಿಟ್ಟೈತೆ. ಬನ್ನಿ ಹೋಗೋಣ ಬೇಗ. ಬಸ್ಸು ಸಿಕ್ಕಿಲ್ಲ ಗಾಯ್ಸ್. 8 ಬಸ್ಸು ಚೇಂಜ್ ಮಾಡಿರೋದು ಇಲ್ಲಿಗೆ ಬರೋಕ್ಕೆ. ನಾವು ಫಸ್ಟ್ ಟೈಮು ಲೈಫಲ್ಲಿ 8 ಬಸ್ಸು ಚೇಂಜ್ ಮಾಡಿದ್ದೀವಿ. ಬೆಳಗ್ಗೆ 7 ಗಂಟೆಗೆ ಬಿಟ್ಟಿರೋದು ಬಸ್ಸು. 8 ಬಸ್ಸು ಹತ್ತಿ ಇವಾಗ ಬಂದಿದ್ದೀವಿ ಇಲ್ಲಿಗೆ. ಬನ್ನಿ ಹೋಗೋಣ. ಕೌಂಟ್ಲೆಸ್ ಅಂದರೆ ಕೌಂಟೇ ಇಲ್ಲ, ಇಷ್ಟು ಫಿಲಮ್ ಇಲ್ಲಿ ನಡೆದೈತೆ ಅಂತ. ಅಷ್ಟು ಫಿಲಮ್ ಇಲ್ಲಿ ನಡೆದೈತೆ. ಒಳಗಡೆ ಸೆಟ್ಗಳೆಲ್ಲ ಹಾಕಿರ್ತಾರೆ ಫಿಲಮ್ದು. ಮತ್ತು ಆಲ್ಮೋಸ್ಟ್ ಎಲ್ಲ ದೊಡ್ಡ ದೊಡ್ಡ ಅವಾರ್ಡ್ಸು ನೋಡಿ ಇಲ್ಲಿಂದ ಸ್ಟಾರ್ಟ್. ಓಲ್ಡ್ ಮೂವೀಸಿಂದ ಸ್ಟಾರ್ಟ್ ಆಗಿದೆ. ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಮಿಂದ ಸ್ಟಾರ್ಟ್ ಆಗಿರೋದು ಇಲ್ಲಿ. ಅವಾಗಿಂದ ಹಿಡಿದು ಇವಾಗಿನವರೆಗೂ ಇಲ್ಲಿ ಶೂಟಿಂಗ್ ನಡೆಯುತ್ತೆ. ಬನ್ನಿ ಒಳಗಡೆ ಹೋಗಿ ಹೆಂಗಿದೆ ಸೆಟ್ ಎಲ್ಲ ನೋಡೋಣ. ಮೊದಲು ಹೋಗಿ ಟಿಕೆಟ್ ಇಸ್ಕೋಬೇಕು. ಟಿಕೆಟ್ ಇಸ್ಕೊಂಡು ಆಮೇಲೆ ಒಳಗಡೆ ಬಿಡ್ತಾರೆ. ಒಳಗಡೆ ಹೋಗೋಣ. ತುಂಬ ರಶ್ ಐತೆ ಗಾಯ್ಸ್. ಇವತ್ತು ಶನಿವಾರ. ಇವ್ನಿಗೆ ಹೇಳ್ದೆ ಶನಿವಾರ ಬೇಡ, ನೆನ್ನೆನೆ ಫ್ರೈಡೇನೆ ಹೋಗೋಣ ಅಂತ. ಆದರೆ ನೆನ್ನೆ ಹೋಗೋಕ್ಕಾಗಿಲ್ಲ ಅಂತ ಇವತ್ತೇ ಬಂದಿದ್ದೀವಿ. ಬನ್ನಿ ಇವಾಗ ನೋಡೋಣ ಒಳಗಡೆ ಹೆಂಗಿದೆ. ಫುಲ್ಲು ರಶ್ ಐತೆ ಒಟ್ಟಿನಲ್ಲಿ. ನೋಡಿ ಗಾಯ್ಸ್, ಎಷ್ಟು ಜನ ಅವರೇ. 12 ಟಿಕೆಟ್ ಕೌಂಟ್ರ್ ಐತೆ, ಆದರೂ ಇಷ್ಟು ಜನ ಅವರೇ. First location, core activity, bungee, netcore, zip line. ಗಾಯ್ಸ್, ಇಲ್ಲಿ ನಾವು ನಾರ್ಮಲಾಗಿ ಹೋಗ್ತೀವಿ ಅಂದರೆ ಬರೀ ಟಿಕೆಟ್ ತಗೊಂಡು ಸ್ಟುಡಿಯೋ ಟೂರ್ ಮಾಡ್ಕೊಂಡು ಹೋಗ್ತೀವಿ ಅಂದರೆ 1650 ರೂಪಾಯಿ ಆಗುತ್ತೆ. ಅದನ್ನೇ ನಾವು ಕಾಂಬೋ ತೊಗೊಂಡ್ರೆ 1900 ಆಗುತ್ತೆ. 900 ಚಿಲ್ಲರೆ ಆಗುತ್ತೆ. ಅದಕ್ಕೆ ನಮಗೆ ಆಟ ಆಡೋಕ್ಕೆ ಬಂಜಿ ಜಂಪು ಮತ್ತು ಇನ್ನೂ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಕೊಡ್ತಾರೆ. ಅದಕ್ಕೆ ಕಾಂಬೋ. ಇವಾಗ ನಾವು ಕಾಂಬೋ ತೊಗೊಂಡಿದ್ದೀವಿ. ಇನ್ನೂ ತೊಗೊಂಡಿಲ್ಲ, ಸುಮ್ಮನೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ನೋಡೋಣ, ಯಾಕಂದರೆ ಟೈಮ್ ಇಲ್ಲ, ಅಷ್ಟೊಂದು ಟೈಮ್ ಇರಲ್ಲ. 3894. ಹಾಂ ಗಾಯ್ಸ್, ಇಬ್ರಿಗೆ 3894 ರೂಪಾಯಿ ಆಗೈತೆ ಟಿಕೆಟು. ನೋಡಿ ಈ ಥರ ಐತೆ. ಒಬ್ರಿಗೆ 1947 ರಾಮೋಜಿ ಫಿಲಮ್ ಸ್ಟುಡಿಯೋದು. ಬನ್ನಿ ಇವಾಗ ಹೋಗೋಣ. ಕಾಂಬೋನಾ? ಕಾಂಬೋ ತಗೊಂಡಿದ್ದೀವಿ. ಏನೇನಿರುತ್ತೆ ಎಲ್ಲ ನೋಡೋಣ ಬನ್ನಿ. ಅಂದರೆ ಅದಕ್ಕೂ ಇದಕ್ಕೂ ಒಂದು 500 ಡಿಫ್ರೆನ್ಸ್ ಅಷ್ಟೇ. ಒಂದೇ ಬಂದಿದ್ದೀವಿ. 600 ರೂಪಾಯಿ, 650 ಅದು. ಇನ್ನೊಂದು 350 ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. 300 ಏನೋ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ. ಬನ್ನಿ ನೋಡೋಣ. ಕಾಂಬೋನೇ ತೊಗೊಂಡು ಹೋಗ್ತಾ ಇದೀವಿ ಇವಾಗ. ತುಂಬ ಜನ ಅವರೇ. ಟಿಕೆಟ್ ತೊಗೊಂಡು ಹೋಗ್ತಾ ಇದೀವಿ. ಇವಾಗ ಇದನ್ನು ಇಲ್ಲಿ ಕೊಟ್ಟರೆ ಬಿಡ್ತಾರೆ ಗೈಸ್. ಈ ಥರ ಬಸ್ಗಳಿರುತ್ತೆ ಗೈಸ್. ಒಂದೊಂದೇ ಬಸ್ಸು ತುಂಬಿ ಜನರನ್ನ ಕಳಿಸ್ತಾರೆ. ಇಲ್ಲಿಂದ ಒಳಗಡೆ 1600 ಪ್ಲಸ್ ಎಕರೆ ಐತೆ. ಆ ಎಕರೆ ಫುಲ್ ಇರೋದೇ ಫಿಲಮ್ ಸಿಟಿ ಗೈಸ್. ಇವಾಗ ಈ ಬಸ್ ಹತ್ಕೊಂಡು ಹೋಗ್ಬೇಕು ನಾವು. ಇಲ್ಲಿಂದ 10 ಕಿಲೋಮೀಟರ್ಸ್ ಇದೆ. 10 ಕಿಲೋಮೀಟರ್ಸ್ ಅಂತ ಇಲ್ಲಿಂದ ಒಳಗಡೆಗೆ. ಗೈಸ್, ಎಂಟ್ರಿ ಆಯಿತು. ಗೈಸ್, ಇವಾಗ ಇಳಿದಿದ್ದೀವಿ. ರಾಮೋಜಿ ಮೂವಿ ಮ್ಯಾಜಿಕ್ ಅಂತ ಐತೆ ಇಲ್ಲಿ. ಗೈಸ್ ಇಲ್ಲಿ ನೋಡಿ ಗೈಸ್, ಇಲ್ಲಿ ಯಾವ್ದು ಮೂವಿ ಶೂಟ್ ಮಾಡೋರ ಗೊತ್ತಿಲ್ಲ. ಒಟ್ಟಿನಲ್ಲಿ ಫುಲ್ಲು ಯಾವುದು ನಮ್ಗೆ ಅನ್ಸಲ್ಲ. ಯಾಕಂದರೆ ಪೇಂಟ್ಗಳು ಚೇಂಜ್ ಮಾಡ್ತಾ ಇರ್ತಾರೆ ಒಂದೊಂದು ಮೂವಿಗೂ. ಪೇಂಟ್ಗಳು ಚೇಂಜ್ ಮಾಡ್ತಾರೆ, ಮತ್ತು ಜನ ಜಾಸ್ತಿ ಇರ್ತಾರೆ ಅವಾಗ ಫಿಲಮಲ್ಲಿ. ಮತ್ತು ಇನ್ನೂ ಸ್ವಲ್ಪ ಏನಾರು ಆ್ಯಡ್ ಆನ್ ಮಾಡಿರ್ತಾರೆ. ಆದರೆ ಇಲ್ಲಿ ಫುಲ್ ಖಾಲಿ ಹೊಡಿಯುತ್ತಲ್ಲ, ಅಷ್ಟು ಕರೆಕ್ಟಾಗಿ ಗೊತ್ತಾಗಲ್ಲ. ಬನ್ನಿ ನಾವು ಇವಾಗ ಹೊರಗಡೆ ಹೋಗೋಣ. ರಿಯಲ್ ಗೋಡೆನೇ ಇಲ್ಲ, ಟೆಸ್ಟ್ ಗೋಡೆನೇ ಬರ ಗೋಡೆನೇ ಗಾಯ್ಸ್. ಇದೆಲ್ಲ ದೊಡ್ಡದೆಲ್ಲ ಗೋಡೆನೇ ಮಾಡಿರ್ತಾರೆ. ಚಿಕ್ಕದಿರುತ್ತಲ್ಲ ಅದು ಮಾತ್ರ ಗೋಡೆ ಮಾಡಿರಲ್ಲ, ಸೆಟ್ ಹಾಕಿರ್ತಾರೆ. ನೋಡಿ ಈ ಕಡೆ ನೋಡು. ಓಹ್ ನೋಡಿ ಗಾಯ್ಸ್, ಯುರೋಪ್ ಕಂಟ್ರಿಗೆ ಬಂದ್ಬಿಟ್ವಿ. ಯುರೋಪಾ? ಯಾರದು? ಯಾವುದೋ ಗೊತ್ತಿಲ್ಲ. ಇದು ಯಾವುದೋ ಕಂಟ್ರಿದು ಇಟ್ಕೊಳೋ ಸಿಂಬಲ್ ಇದು. ಹೌದು, ಅವಾಗ ಚಿಕ್ಕವರಿದ್ದಾಗ ಬುಕ್ಕಲ್ಲಿ ಬರ್ತಿತ್ತಲ್ಲ. ಇಲ್ಲ, ಅಲ್ಲೋಡಲ್ಲ, ಅಲ್ಲೂ ಕೂತವ್ರೊಬ್ರು ಯಾರೋ. ಬನ್ನಿ ಕಾರ್ ನೋಡೋಣ.
ಹಳೆ ಕಾಲದ ಅಂಬಾಸಿಡರ್ ಕಾರ್ಗಳು ಅಷ್ಟೇ, ಇನ್ನೇನಿಲ್ಲ. ಡ್ರಿಂಕಿಂಗ್ ವಾಟರು, ಅಲ್ಲೊಂದು ರೆಸ್ಟ್ ರೂಮು, ಈ ಥರ ಐತೆ ನೋಡೋಕ್ಕೆ. ಹಾಂ, ಇಲ್ಲೆಲ್ಲ ಫುಲ್ಲು ಯಾವ್ಯಾವುದೋ ಫಿಲಮ್ಗಳು ನಡ್ಸಿರ್ತಾರೆ, ಆದರೆ ಎಲ್ಲ ರಿಯಲ್ ಅನ್ಕೋತೀವಿ ನಾವು. ಆ ದೇಶಕ್ಕೆ ಹೋಗ್ಬಿಟ್ಟು ಶೂಟಿಂಗ್ ಮಾಡ್ತಾರೆ ಅಂತ, ಆದರೆ ಬ್ಯಾಗ್ರೌಂಡ್ ಹಾಕಿ ಎಲ್ಲ ಇಲ್ಲೇ ಶೂಟಿಂಗ್ ಮಾಡಿರ್ತಾರೆ. ಆದರೆ ನಾವು ಅನ್ಕೋತೀವಿ ಎಲ್ಲ ಬೇರೆ ದೇಶಕ್ಕೆ ಹೋಗಿ ಶೂಟಿಂಗ್ ಮಾಡಿರ್ತಾರೆ ಈ ಥರ ಅಂತ. ಬೇರೆ ದೇಶದಲ್ಲಿ ಐತೆ ಅನ್ಕೋತೀವಿ, ಆದರೆ ಇದೆಲ್ಲ ಸೆಟ್ ನೋಡಿ ಈ ಥರ. ಇಲ್ಲಿ ಯಾವ್ಯಾವ ಮೂವಿ ಮಾಡವ್ರೆ ಅದೆಲ್ಲಾದರೂ ಪೋಸ್ಟರ್ಗಳು ಹಾಕಿರ್ತಾರೆ. ಎಲ್ಲ ತೆಲುಗುದೇ ಐತೆ ಆಲ್ಮೋಸ್ಟ್. ತೆಲುಗುನಲ್ಲ ಇದು. ಹಾಂ ಗೈಸ್, ಈ ಥರ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಆ ಸ್ಟಿಕ್ಕರ್ನ ನಾವಿಲ್ಲಿ ಶರ್ಟ್ಗೆ ಅಂಟಿಸ್ಕೋಬೇಕು. ಎಲ್ಲರೂ ಅಂಟಿಸ್ಕೊಂಡಿರ್ತಾರೆ ನೋಡಿ. ಎಲ್ಲರಿಗೂ ಗ್ರೀನ್ ಇದೆ, ನಮ್ಮದು ಮಾತ್ರ ಪ್ರೀಮಿಯಮ್ಮು, ಅದಕ್ಕೆ. ಎಲ್ಲರೂ ನಾರ್ಮಲ್ ತಗೊಂಡಿರ್ತಾರೆ, ಅವ್ರಿಗೆಲ್ಲ ಗ್ರೀನ್ ನೋಡಿ ಈ ಥರ. ನಮ್ಮದು ಬ್ರೌನು, ಯಾಕಂದರೆ ನಾವು ಕಾಂಬೋ ತೊಗೊಂಡಿರ್ತೀವಲ್ಲ ಅದಕ್ಕೆ. ಫುಲ್ಲು ಬೇರೆ ಬೇರೆ ಕಂಟ್ರೀಸಲ್ಲಿ ಇರುತ್ತಲ್ಲ ಆ ಥರ ಐತೆ. ಸ್ಟಾರ್ಟಿಂಗ್ ಪಾಯಿಂಟ್ ಇದು. ಹೌದು. ಯಾರಂದ್ರೆ ಯಾರು ಇಲ್ಲ, ನಮ್ಗೆ ಎಲ್ಲಿ ಹೋಗ್ಬೇಕಂತನೂ ಗೊತ್ತಿಲ್ಲ. ಇದರಲ್ಲಿ ಇದೀವಿ ನಾವು ಈಗ ನೋಡಿ. ಅದೇ ನಾವು ಅಲ್ಲೆಲ್ಲ ನೋಡ್ಬೇಕನ್ಸುತ್ತೆ, ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಇದ್ರಲ್ಲಿ ನೋಡಿದ್ರೆ ಮ್ಯಾಪಲ್ಲಿ ಇಲ್ಲೇ ತೋರಿಸ್ತೈತೆ. ಇದು ನೋಡಿ ಹೆಂಗೈತೆ. ಓ ರಾಜ ರಾಜಮಾರ್ತಾಂಡ ಕುತ್ಕೊಂಡ ಸೇರ್ ಮೇಲೆ. ಈ ಕಡೆ ನೋಡಿ ಗೈಸ್, ಹಳ್ಳಿ ಸೈಡ್ ಥರ ಇರುತ್ತಲ್ಲ ಆ ಥರ. ಯಾರು ಅಟ್ಲೀಸ್ಟ್ ಯಾರನ್ನ ಒಬ್ರು ಗೈಡ್ ಥರ ಆದರೂ ಇದ್ರೆ ನಮಗೆ ಎಲ್ಲಿ ಹೋಗ್ಬೇಕು ಫಸ್ಟು ಅಂತ ಗೊತ್ತಿರುತ್ತೆ. ಇಲ್ಲಿ ಯಾರು ಏನು ಇಲ್ಲ, ನಿಮ್ಮ ಪಾಡಿ ನೀವು ಆಟ ಆಡ್ಕೊಳ್ಳಿ ಹೋಗಿ ಅಂತ ಕಳಿಸ್ಬಿಟ್ಟವ್ರೆ. ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಏನೋ ಕಾಣಿಸ್ತೈತೆ, ಬಾಹುಬಲಿ ಸೈಡ್ ಥರ. ಗಾಯ್ಸ್, ಇವಾಗ ಬಸ್ಸಲ್ಲೇ ಹೋಗ್ಬೇಕಂತೆ. ಬಸ್ಸಲ್ಲಿ ಹೋಗಿ ಅಲ್ಲಿ ನಮ್ಮ ಕಾಂಬೋ ಹೆಸರು ಯಾವುದು ಇರುತ್ತೆ ಅದಕ್ಕೆ ಹೋಗ್ಬೇಕಂತೆ ನಾವು. ಇದಲ್ವಂತೆ ನಮ್ಮದು. ಬನ್ನಿ ಇವಾಗ ಬಸ್ ಹತ್ಕೊಂಡು ಹೋಗೋಣ. ಅಲ್ಲಿ ರೆಡ್ ಕಲರ್ ಬಸ್ ಐತಲ್ಲ, ಆ ಥರ ಬಸ್ಸಲ್ಲಿ ನಾವು ಹತ್ಕೊಂಡು ಹೋಗ್ಬೇಕು ಇವಾಗ ಬೇರೆ ಕಡೆ. So welcome to the world's largest film studio complex, Ramoji Film City. Myself Sai Kiran, I am your tour guide. Now look at your right side, आपके right side पे देखिए. So this place is called Eureka, your tour starting and ending point. The wall you can see Dennis World Record sitting there. The largest film studio complex in the world, Ramoji Film City. Guys, ulala Now garden. look at your right side, आपके right side पे देखिए Angel Fountain. Angel Fountain with Greek architecture design. So it is the highest fountain in Ramoji Film City. This is a Hawa Mahal, replica of Jaipur. In Ayya movie you can see Dream of Wake Up song were shot here. School, college, entry scenes, walking scenes यहाँ पर shoot किया जाता है. ಗೈಸ್, ಇದೇ ಬಿಲ್ಡಿಂಗಲ್ಲಿ ನೋಡಿ KGF ಅಲ್ಲಿ ಮೆಹಬೂಬಾ ಸಾಂಗ್ ಇದೆಲ್ಲ ಶೂಟ್ ಆಗಿರೋದು ಇದೇ ಬಿಲ್ಡಿಂಗಲ್ಲಿ. ಕಂಗ್ರ್ಯಾಚುಲೇಷನ್ಸ್, ಐ ಲವ್ ಯು. ಗೈಸ್, ಈ ಕಡೆ ವೈಟ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಮುಂದೆಗಡೆ, ಈ ಬಿಲ್ಡಿಂಗ್ನ ಯಾವ ಥರ ಯೂಸ್ ಮಾಡ್ಕೋತಾರೆ ಅಂದರೆ, ಮೂವಿಗೆ ಏನಾದ್ರು ಗುರುದ್ವಾರ ಬೇಕಂದರೆ ವೈಟ್ ಕಲರ್ ಪೇಂಟ್ ಮಾಡ್ತಾರೆ. ಅದೇ ಏನಾದ್ರು ಗೋಲ್ಡನ್ ಟೆಂಪಲ್ ಬೇಕಂದರೆ ಗೋಲ್ಡ್ ಕಲರ್ ಪೇಂಟ್ ಮಾಡ್ತಾರೆ. 2 in 1 ಇದು, ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋತಾರೆ. ಮತ್ತು ಆ ಕಡೆ ದೊಡ್ಡ ಗೇಟ್ ಎಂಟ್ರಿ ಕಾಣ್ತಾ ಇದೆಯಲ್ಲ, ಅದು ತುಂಬ ಮೂವಿಲೆಲ್ಲ ಇದೆ ಅಂತೆ. ಮಾರ್ಕೆಟ್ ಎಂಟ್ರಿ ಸೀನ್ಗಳು ಬರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೋತಾರೆ ಈ ರೋಡು. ಅದೇ ಥರ ಇದು ಕೂಡ ನೋಡಿ ಗೈಸ್, ಇದು ವೈಟ್ ಆ್ಯಂಡ್ ಗ್ರೀನ್ ಪೇಂಟ್ ಮಾಡಿದರೆ ಮಸೀದ್ ಅಂತ, ಇಲ್ಲ ಫುಲ್ಲು ವೈಟ್ ಕಲರ್ ಮಾಡಿದರೆ ತಾಜ್ ಮಹಲ್ ಅಂತ. ಇದು 2 in 1 ಸೆಟಪ್ ಇದು. दबंग मूवी में देख सकते हैं फाइटिंग सीन यहाँ पर शूट किए थे. अगर on your left side, आपके लेफ्ट साइड पे देखिए 3 बिल्डिंग है ना. ಗೈಸ್, ಇಲ್ಲಿ ಕಾಣ್ತಾ ಇದೆಯಲ್ಲ ಈ 3 ಬಿಲ್ಡಿಂಗು, ಈ 3 ಬಿಲ್ಡಿಂಗಲ್ಲೂ ಒಂದು ಬಿಲ್ಡಿಂಗಲ್ಲಿ ಕೂಡ 4 ಫೇಸ್ ಇರುತ್ತಂತೆ. ಅದರಲ್ಲಿ ಒಂದರಲ್ಲಿ ಹೀರೋ, ಒಂದರಲ್ಲಿ ಹೀರೋಯಿನ್ನು, ಒಂದರಲ್ಲಿ ವಿಲನ್ನು, ಆ ಥರ. ಇವಾಗ ಒಂದು ಹೀರೋ ಮಾತಾಡ್ತಾನೆ ನಾನು ದುಬೈಯಲ್ಲಿದ್ದೀನಿ ಅಂತ, ವಿಲನ್ ಮಾತಾಡ್ತಾನೆ ಕರ್ನಾಟಕದಲ್ಲಿದ್ದೀನಿ ಅಂತ. ಆ ಥರ ಮಾತಾಡಬೇಕಾದ್ರೆ ಎಲ್ಲ ಒಂದೇ ಬಿಲ್ಡಿಂಗಲ್ಲೇ ಶೂಟಿಂಗ್ ಮಾಡ್ತಾಯಿರ್ತಾರೆ. ನಾವೆಲ್ಲ ಅದನ್ನು ರಿಯಲ್ ಅನ್ಕೋತೀವಿ, ಆದರೆ ಈ ಥರ ಇರುತ್ತೆ ನೋಡಿ. ಇದಕ್ಕೆ ಫ್ಲೆಕ್ಸಿಬಲ್ ಬಿಲ್ಡಿಂಗ್ ಅಂತ ಹೇಳ್ತಾರೆ ಗೈಸ್. ಮತ್ತು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಅಂಗಡಿಗಳೆಲ್ಲ ಏನು ಮಾರ್ಕೆಟ್ ಥರ, ಚೋರ್ ಬಜಾರು ಅದು ಇದು ಸೀನ್ಸ್ ಇರುತ್ತಲ್ಲ ಆ ಥರ ಅಂಗಡಿಗಳೆಲ್ಲ ಓಪನ್ ಆಗುತ್ತೆ. ಸುಮ್ಮನೆ 1-2 ಐಟಮ್ಗಳ ಥರ ಸುಮ್ಮನೆ ಪ್ಲಾಸ್ಟಿಕ್ ಅವು ಇಡ್ತಾರೆ ಶೂಟಿಂಗೋಸ್ಕರ. ಆಮೇಲೆ ಮತ್ತೆ ಈ ಥರ ಕ್ಲೋಸ್ ಮಾಡಿ ಬಿಟ್ಟಿರ್ತಾರೆ ನೋಡಿ. ಒಳಗಡೆ ಎಲ್ಲ ನೀವು ನೋಡ್ತಾ ಇರ್ಬೋದು, ಫುಲ್ಲು ಖಾಲಿ ಇದೆ. ಇದೇ ಥರ ಇರುತ್ತೆ, ಯಾವಾಗ ಶೂಟಿಂಗ್ ಇರುತ್ತೆ ಅವಾಗ ಮಾತ್ರ ಓಪನ್ ಮಾಡ್ತಾರೆ ಗೈಸ್. ಇದೆಲ್ಲ ಮಾರ್ಕೆಟ್ ಸೀನ್ಸ್ ಇರುತ್ತಲ್ಲ, ಮಾರ್ಕೆಟು, ಫೈಟಿಂಗು ಮತ್ತು ಸಾಂಗ್ ಸೀನ್ಸ್ ಎಲ್ಲ ಅದಕ್ಕೋಸ್ಕರ ಯೂಸ್ ಮಾಡೋದು. ಪುಷ್ಪ ಮೂವಿದು ಒಂದು ಸಾಂಗ್ ಇಲ್ಲೇ ಶೂಟ್ ಆಗಿರೋದು, ಪುಷ್ಪರಾಜದು ಶೂಟ್ ಮಾಡಿರೋದು. ಮತ್ತು ಲಕ್ಕಿ ಭಾಸ್ಕರ್ ಫಿಲಮ್ ಕೂಡ ಇಲ್ಲೇ ಶೂಟ್ ಮಾಡಿರೋದು. ರೋಡ್ ಸೆಂಟರಲ್ಲಿ ಗಾಂಧಿ ಸ್ಟ್ಯಾಚು ಇಕ್ಕಿದ್ರೆ ಗಾಂಧಿನಗರ ಆಗುತ್ತೆ, ಅಂಬೇಡ್ಕರ್ ಸ್ಟ್ಯಾಚು ಇಕ್ಕಿದ್ರೆ ಅಂಬೇಡ್ಕರ್ ನಗರ ಆಗುತ್ತಂತೆ. ಇದು ಆ ಥರ ಯಾವ ಥರ ಬೇಕು ಆ ಥರ ಕಸ್ಟಮೈಸ್ ಮಾಡ್ಕೋತಾರೆ. Again on your left side, the yellow color house
चंद्रमुखी मूवी डांस मास्टर गुणशेखर हाउस, नायक मूवी में देख सकते हैं रानी मुखर्जी का मांडवा हाउस। These are all South Indian villain sets. ये सारे South Indian villain sets हैं। So these are all made up of cardboard, POP and accessories. So these are all duplicate, only front elevations. ಗಾಯ್ಸ್ ಇವಾಗ ಸೆಂಟರ್ ಜೈಲ್ ಒಳಗಡೆ ಎಂಟ್ರಿ ಆಗ್ತಾ ಇದೀವಿ ನೋಡಿ. ಇಲ್ಲೇ ಜೈಲ್ ಏನೇನು ಶೂಟಿಂಗ್ ಇರುತ್ತೆ, ಜೈಲ್ ಶೂಟಿಂಗ್ಸ್ ಎಲ್ಲ ಇಲ್ಲೇ ನಡೆಯೋದು. ಜೈಲ್ ಒಳಗಡೆ ಕೆಲಸ ಮಾಡಿಸೋದು ಮತ್ತು ಹ್ಯಾಂಗಿಂಗ್ ಶೂಟ್ಸು ಮತ್ತು ಬಟ್ಟೆ ಒಗೆಯೋದೆಲ್ಲ ಇರುತ್ತಲ್ಲ, ಎಲ್ಲ ಇಲ್ಲೇ ಮಾಡೋದು ನೋಡಿ. ಆದರೆ ಇವಾಗೆಲ್ಲ ಬೊಂಬೆಗಳ್ನ ಇಟ್ಟವ್ರೆ. ಬೊಂಬೆಗಳಿರೋ ಜಾಗಕ್ಕೆಲ್ಲ ಜೂನಿಯರ್ ಆರ್ಟಿಸ್ಟ್ನ ಕರ್ಕೋತಾರಂತೆ. ಅಲ್ಲಿ ನೋಡ್ತಾ ಇರ್ಬೋದು ಇವಾಗ ಶಿಕ್ಷೆ ಕೊಡ್ತಾ ಇರೋದೆಲ್ಲ ಸೀನ್ಸು. ಇದಕ್ಕೆಲ್ಲ ಒರಿಜಿನಲ್ ಬರ್ತಾರೆ. ಜೈಲೊಳಗಡೆ ಹೋಗ್ಬೇಕಾರೆ ಮತ್ತು ಈಚೆ ಕಡೆ ಎಕ್ಸಿಟ್ ಆಗಬೇಕಾದ್ರೆ ಸೀನ್ಸ್ ಬರುತ್ತಲ್ಲ, ಅದೆಲ್ಲ ಇಲ್ಲೇ ಮಾಡೋದು ನೋಡಿ ಗೈಸ್, ಆ ಗೇಟ್ ಹತ್ರನೇ. ಡೈರೆಕ್ಟ್ರು ಯಾವ ಬೋರ್ಡ್ ಕೊಡ್ತಾರಂತೆ, ಏನು ಹೆಸರು ಕೊಡ್ತಾರೆ ಆ ಥರ ಇವರು ಬೋರ್ಡ್ ರೆಡಿ ಮಾಡಿ ಅಲ್ಲಿ ಹಾಕ್ಬಿಡ್ತಾರಂತೆ. ಇವಾಗ ಬಳ್ಳಾರಿ ಜೈಲ್ ಅಂತ ಇದ್ರೆ ಬಳ್ಳಾರಿ ಅಂತ ಹಾಕ್ತಾರೆ, ಇಲ್ಲ ಬೆಂಗಳೂರು ಆ ಥರ ಹೆಸರು ಯಾವ್ದು ಕೊಡ್ತಾರೆ ಡೈರೆಕ್ಟ್ರು ಅದನ್ನೆಲ್ಲ ಹಾಕ್ಬಿಡೋದು ಇವರು. ಎಲ್ಲ ನಾರ್ಮಲ್ ಆಗಿ ಇಲ್ಲೇ ಡ್ರಾಪ್ ಮಾಡಿದ್ರು. ನಮಗೆ ಇದು ಬ್ಯಾಡ್ಜ್ ಇದೆಯಲ್ಲ, ಪರ್ಪಲ್ ಕಲರ್ ಬ್ಯಾಡ್ಜು, ನಮಗೆ ಗೇಮ್ಸ್ ಎಲ್ಲ ಆಡಿಸ್ಬಿಟ್ಟು ವಾಪಸ್ ಇದೇ ಬಸ್ಸಲ್ಲಿ ಕರ್ಕೊಂಬಂದ್ಬಿಡ್ತೀನಿ ಅಂದ್ಬಿಟ್ಟು ಇರೋದೇ ಇಷ್ಟು ಜನ ನೋಡಿ. ಇಷ್ಟು ಜನಕ್ಕೆ ಮಾತ್ರ ಕರ್ಕೊಂಡು ಹೋಗ್ತಾವ್ರೆ. ಇಲ್ಲಿ ಇವರೆಲ್ಲ ನೋಡಿ ಎಷ್ಟು ವೆಯ್ಟ್ ಮಾಡ್ಬೇಕು ಇವಾಗ ಬಸ್ಗಳಿಗೆ, ಇದೆಲ್ಲ ವೆಯ್ಟ್ ಮಾಡ್ತವ್ರೆ. ಇದು ರೈಲ್ವೆ ಸ್ಟೇಷನ್ ಗೈಸ್. ರನ್ನ ಮೂವಿ ಎಲ್ಲ ಇಲ್ಲೇ ಶೂಟ್ ಆಗಿರೋದು. ಇವಾಗ ಇದು ಅಡ್ವೆಂಚರ್ದು ಹೋಗ್ತೈತೆ. ನಮಗೆಲ್ಲ ಗೇಮ್ಸ್ ಆಡಿ ವಾಪಸ್ ಕರ್ಕೊಂಬಂದು ಇಲ್ಲಿ ಬಿಡ್ತಾರೆ ಗೈಸ್. ಇಲ್ಲಿ ಈ ಥರ ಫಾರ್ಮ್ ಕೊಡ್ತಾರೆ ಎಲ್ರಿಗೂ. ಅಂದರೆ ನಾವು ಕಾಂಬೋ ತೊಗೊಂಡಿರೋದಕ್ಕೆ ನಮಗೆ ಆ್ಯಕ್ಟಿವಿಟೀಸ್ ಬರುತ್ತಲ್ಲ, ಅದಕ್ಕೆ ಅಲ್ಲಿ ನಿಮ್ಗೆ ಏನಾದ್ರು ಮೆಡಿಕಲ್ ಕಂಡೀಷನ್ ಏನಾದ್ರು ಇದ್ದರೆ ಹೋಗಬೇಡಿ, ಇಲ್ಲ ಇದರಲ್ಲಿ ಬರ್ಕೊಟ್ಬಿಟ್ಟು ಹೋಗಿ, ನಮಗೆ ಏನಾರು ಆದರೆ ನಾವೇ ಜವಾಬ್ದಾರರು ಅಂತ ಬರೆದು ಕೊಟ್ಟು ಹೋಗಿ ಅಂತ ಹೇಳೋರೆ. ನಾವು ಬರೆದು ಕೊಟ್ಟಿದ್ದೀವಿ, ಇವಾಗ ಹೋಗ್ಬೇಕು. ಸೈಡಲ್ಲಿ ಕಲರ್ಫುಲ್ ಬಿಲ್ಡಿಂಗ್ ಪೇಲ್ಪಾಟ್ ಆರ್ಕೆಸ್ಟ್ರಿಂಗ್ ಆಪೋಸಿಟ್. ಇವ್ನು ನೋಡಿ ಹೆಂಗೆ ರೆಡಿ ಆಗ್ಬಿಟ್ಟು ಬಂದವನು ಇಲ್ಲಿ ಆಟ ಆಡೋಕ್ಕೆ. ಇದು ಹೆಂಗೆ ಅಂದರೆ ಒಂಥರ ಏನು ವಂಡರ್ಲಾ JRS ಆ ಥರನೇ, ಆದರೆ ಫಿಲಮ್ ಸಿಟಿ ಒಂದು ಎಕ್ಸ್ಟ್ರಾ ಅಷ್ಟೇ. ಇದಕ್ಕೆ ಫಿಲಮ್ ಸಿಟಿ ಫಸ್ಟ್ ಬಂದಿರೋದು, ಅದಾದ್ಮೇಲೆ ಇದೆಲ್ಲ ಅಡ್ವೆಂಚರ್ಗಳು ಹಾಕಿರೋದು. ಇವನು ಅಡ್ವೆಂಚರ್ ಮಾಡಕ್ಕೆ ನೋಡಿ ಹೆಂಗೆ ಬಂದವನೇ ಅಫಿಷಿಯಲ್ ಆಗಿ. ಎಲ್ಲರೂ ಇವನ್ನೇ ನೋಡ್ತಾರೆ ಗೈಸ್, ಯಾವ ನೀವು ಹಿಂಗೆ ಬಂದವನೇ ತಿಕ್ಲು ನನ್ನ ಮಗ ಅಂತ ಆ ಥರ ಬಂದವನೇ ಮಗ ಅಲ್ಲ ಅಫಿಷಿಯಲ್ ಅಂತ ನೋಡ್ತಾರೆ. ಇವಾಗ ಇಬ್ರಿಗೂ ಬ್ಯಾಂಡ್ ಹಾಕ್ಬಿಟ್ಟು ಕಳ್ಸೋರೆ, ಹೋಯ್ತಾ ಇದ್ದೀವಿ. ಇಲ್ಲಿ ಕಲರ್ಫುಲ್ ಬಾಲ್ ಅಂತೆ, ಇರಲ್ಲಿ ಹೊಡೆದಾಡ್ಬಿಟ್ಟು ಸ್ವಲ್ಪ ಆಮೇಲೆ ಬಿಡ್ಬೇಕು ಬಾಹುಬಲಿ ಇವಾಗ ನಾವೇ. ಗೈಸ್ ಇವನ್ ಮಾಡ್ದ ಅಂದ್ರೆ ಇವಾಗ ಅಲ್ಲಿ ಗನ್ ಕೊಟ್ಟಿದ ತಕ್ಷಣ KGF ರೇಂಜ್ಗೆ ಏನು ಹಿಂಗೆಲ್ಲ ಎತ್ಕೊಂಡು ಹೊಡಿಯಕ್ ಹೋಗ್ಬಿಟ್ಟು ಒಂದ್ ಬುಲೆಟ್ನ ಹಂಗೆ ನೆಲಕ್ಕೆ ಹೊಡೆದ್ಬಿಟ್ಟ. ಸಾಕಾಗೋದ್ರು, ಏನಪ್ಪ ಇವನು ಜನ ಇದ್ದಿನ ಕಡೆ ಏನಾರು ತಿರ್ಗಿಸ್ಬಿಟ್ರೆ ಅಂತ KGF ರೇಂಜ್ ಅಲ್ಲಿ ಎತ್ತಕ್ ಹೋಗಿ ನೆಲಕ್ಕೆ ಒಂದ್ ಬುಲೆಟ್ ಹೊಡೆದು ವೇಸ್ಟ್ ಮಾಡ್ಬಿಟ್ಟ. ಇವಾಗ ಆರ್ಚರಿ ಹತ್ರ ಬಂದಿದೀವಿ ಬಿಲ್ಲು ಬಾಣ ಬಿಡಕ್ಕೆ. ಬನ್ನಿ ಇಲ್ಲಿ ಹೆಂಗ ಆಡ್ತಾನ ನೋಡೋಣ. ಇಲ್ಲಿ ಯಾರಿಗೆ ಬಿಡ್ತಾನೋ ಬಾಣನ್ ಗೊತ್ತಿಲ್ಲ. ಪಕ್ಕ ಮೇಲಕ್ಕೆ ಹೋಯ್ತದ. ಅಲ್ಲಿ ಎಕ್ಸ್ ಹೊಡಿಬೇಕು, ಎಕ್ಸ್ನ ನೆನ್ಸ್ಕೊಂಡೆ ಹೊಡಿ ಅಂತ ಹೇಳಿದ್ದೀನಿ. ಕ್ಲೋಸ್ ಎಲ್ಲೋ ಹೊಡೆದ. ಇನ್ನೊಂದು ಸ್ವಲ್ಪ ಜಾಸ್ತಿ ನೆನೆಸ್ಕೊ ಎಕ್ಸ್ನ. ಹೇಳಿ. ಒಂದು ಎಕ್ಸ್ದು ಸ್ವಲ್ಪ ಋಣ ಜಾಸ್ತಿ ಐತಂತೆ, ಅದಕ್ಕೆ ಹೋಯ್ತಾ ಇಲ್ಲ ಅದು. ಇನ್ನೊಂದು ಚೂರು ನೆನೆಸ್ಕೋಬೇಕು ಅವನು. ಎಲ್ಲೋ ಇಲ್ಲಿ ಇವ್ ನನಗೆ ಬಿಡ್ತವನೆ. ಅವ್ರು ಹೊಡೆದಿರೋ ಬಾಣನ ಎಲ್ಕೊಂಬರಕ್ಕೆ ಹೋಯ್ತವ್ರೆ. ದರ್ಶನ್ ಒಂದು ಬಾಣ ಎತ್ಕೊಂಡು ಅವ್ರಿಗೆ ಗುಡಿ ಇಡು ನೋಡಿ. ಇವ್ನು ಬಾಣ ಹಿಡ್ಕೊಂಡು ಅವ್ರಿಗೆ ಗುರಿ ಇಡಕ್ಕೆ ಹೋಯ್ತವನೆ. ಗುರಿ ಹೇಳ್ಕೊಡೋರ್ಗೆ ಗುರಿ ಇಡ್ತವನೆ. ಹೊಡೆದ್ಬಿಟ್ಟ, ಎಲ್ಲ ಹೊಡೆದ್ಬಿಟ್ಟ. ಅಯ್ಯೋ ಮಿಸ್ ಆಯ್ತು. ಲಾಸ್ಟ್ಗೂ ಕೊನೆಗೂ ಎಲ್ಲ ಹೊಡೆದ್ಬಿಟ್ಟ ಗಾಯ್ಸ್. ಫುಲ್ಲು ಹೆಲ್ಮೆಟ್ಟು ಮತ್ತು ಇದೆಲ್ಲ ಸೇಫ್ಟಿ ಗೇರ್ಸ್ ಎಲ್ಲ ಹಾಕಿ ರೆಡಿ ಮಾಡ್ಬಿಟ್ಟವ್ರೆ ಇಬ್ರಿಗೂ. ನೋಡಿ ಈ ಥರ ಸೊಂಟಕ್ಕೆ ಇದೊಂದು, ತಲೆಗೆ ಇದೊಂದು. ಯುದ್ಧ ಮಾಡಕ್ಕೆ ಹೋಯ್ತಾ ಇದೀವಿ, ಸಿದ್ಧರಾಗಿರ್ತೀವಿ. ಹಿಂಗೆ ತಗೊಂಡು ಬಂದು ಇಲ್ಲಿ ಗ್ಯಾಪ್ ಇರುತ್ತಲ್ಲ, ಈ ಗ್ಯಾಪಲ್ಲಿ ನಾವು ಇದನ್ನು ಎಕ್ಸ್ಚೇಂಜ್ ಮಾಡೋದು ಬೇಕು. ಇದನ್ನು ಲೈನ್ ಎಕ್ಸ್ಚೇಂಜ್ ಮಾಡೋದನ್ನ ಕಲ್ತ್ಕೋಬೇಕು. ಇದೇ ಥರ 2-3 ಪ್ಲೇಟ್ಗಳಿರುತ್ತೆ. ಈ ಪ್ಲೇಟ್ ಹತ್ರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಕರೆಕ್ಟಾಗಿ ಎಕ್ಸ್ಚೇಂಜ್ ಮಾಡ್ಕೊಂಬಂದರೆ ನಮ್ಮನ್ನ ಅಲ್ಲಿ ಕಳಿಸ್ತಾರೆ. ಇದು ಮಾಡಕ್ಕೆ ಬತ್ತೈತೆ ಅಂತ ಹೇಳಿದ್ಮೇಲೆ ಇನ್ನೊಂದು ಜಾಗಕ್ಕೆ ಕಳಿಸ್ತಾರೆ. ಅಲ್ಲಿ ಹೋಗ್ಬಿಟ್ಟು ಮಾಡೋಣ ಬನ್ನಿ ಗಾಯ್ಸ್. ಸೇಫ್ಟಿ ಪ್ರಿಕಾಷನ್ ಇಲ್ಲಿಂದನೇ ಅಟ್ಯಾಚ್ ಮಾಡ್ಕೊಂಡು ಹೋಗ್ಬೇಕು, ಯಾರು ಬೀಳ್ಬಾರ್ದಂತ. ಡೈರೆಕ್ಟಲ್ಲಿ
ಜಾಯ್ನ್ ಇರೋದು ಹಾಂ ಅದು ಬಿಟ್ಬಿಟ್ರೆ ನಮ್ಮ ಮನೇಲಿ ಹೇಳ್ಬಿಡು ಸ್ವಲ್ಪ. ನೀನೇ ಬರ್ಕೊಟ್ಟಿದ್ಯಲ್ಲ, ನನಗೇನು ಪ್ರಾಬ್ಲಮ್ ಇಲ್ಲ, ನಿನ್ಗೇನಾರು ಆದರೂ ಕೂಡ. ನೋಡಿ ಹೊಂಟೋದ್ರು ಇದ್ದೇನೆ ಅವ್ರಿಗೆ. ಗೈಸ್ ಇವಾಗ ಇಲ್ಲಿಂದ ಕಳಿಸ್ತವ್ರೆ, ಇಲ್ಲಿಂದ ಹೋಗ್ಬಿಟ್ರು ಈ ಕೇಬಲಿಂದ ಅಲ್ಲೈತಲ್ಲ ಆ ಕೇಬಲ್ ಕಳಿಸ್ತವ್ರೆ, ಆದರೆ ವಿಡಿಯೋ ಎಲ್ಲ ಮಾಡಂಗಿಲ್ಲ ಅಂತವ್ರೆ. ನೋಡೋಣ ಏನಾಗುತ್ತೆ. ಮೊಬೈಲ್ ಗೈಸ್ ಇವಾಗ ಇದು ಲಾಸ್ಟ್, ಇದೊಂದು ಲಾಸ್ಟ್ ಆಕ್ಟಿವಿಟಿ ಐತೆ. ಇದನ್ನ ಮುಗಿಸ್ಕೊಂಡು ಬೇರೆ ಏನೈತೆ ಅದನ್ನ ನೋಡಕ್ ಹೋಗ್ಬೇಕು. ಇದ್ರಲ್ಲಿ ಯಾಕೋ ನಂಗೆ ನೆನ್ಪು ಬರ್ತಿದೆ. ಹೋಗಿ ಬರ್ತೀಯಾ? ಟಾಟಾ. ಆರಿಸ್ತಾರೆ ಗೈಸ್, ಇರಿ ತೋರಿಸ್ತೀನಿ ನೆಕ್ಸ್ಟ್ ಇವ್ನು ಆರ್ತಾನಲ್ಲ ಅವಾಗ. ಗೈಸ್ ಇವಾಗ ದರ್ಶನ್ ರೆಡಿ ಆಗ್ತಿದ್ದಾನೆ ಮಾಡಕ್ಕೆ. ಅವ್ನು ಎಲ್ಲಿ ಆರೋಯ್ತಾನೋ ಗೊತ್ತಿಲ್ಲ ಅವ್ನ ವೆಯ್ಟ್ಗೆ. ನೋಡೋಣ. ನಂಗೆ ಯಾಕೋ ಡೌಟ್ ಬರ್ತೈತೆ, ಇಲ್ಲೇ ಎಲ್ಸಿದ್ರೆ ಹುಸೇನ್ ಸಾಗರ್ ರೋಲಾಗಿ ಬೀಳ್ತಾನೆ ಅಂತ. ಏನೋ ಇನ್ಸ್ಟ್ರಕ್ಷನ್ಸ್ ಹೇಳ್ತಿದ್ದಾರೆ, ಕೇಳ್ಕೊಳ್ತಾ ಇದ್ದಾನೆ ಸೈಲೆಂಟಾಗಿ. ಮಗ್ದಲ್ಲಿ ಎಕ್ಸ್ಪ್ರೆಷನ್ಸ್ ಇಲ್ಲ, ಏನಿಲ್ಲ. ಅಂತ ಹೇಳ್ತವ್ರೆ. ಕಮ್ಮಿ ವೆಯ್ಟ್ ಇರೋದಕ್ಕೆ ಇನ್ನೂ ಜಾಸ್ತಿ ಆಗ್ತವ್ರೆ ಅಣ್ಣ. ಇನ್ನೊಂದು 2 ಕುಕ್ಕಿ ಹಾಕ್ತವ್ರೆ ಅಷ್ಟೇ. ಇವತ್ತು ದರ್ಶನ ಮರ್ತೋಗ್ರಿ, ನೆಕ್ಸ್ಟ್ ಲಾಗಲ್ಲಿ ಇರೋಲ್ಲ. ಅದೆಲ್ಲ ಹೇಳ್ಬಿಟ್ಟು ನಮ್ಮ ಅಮ್ಮ ಬೈತಾರೆ. ಇವೆಲ್ಲ ಆಡಿದೆ ಅಂತ ಗೊತ್ತಾದ್ರೆ ಅವ್ರ ಅಮ್ಮ ಬೈತೇನೆ ಅಂತ ಹೇಳ್ತವ್ರೆ. ಗಟ್ಟಿ ಕಟ್ಟಿದ್ದೀರಿ ಅಣ್ಣ, ಇನ್ಸೂರೆನ್ಸ್ ಬೇರೆ ಇಲ್ಲ. ಬರೀ ಇಂಥದೆಯಾ ಗಡ್ಗೆ ಕಟ್ನಾರ ಇನ್ಸೂರೆನ್ಸ್ ಲೇದು ಅಂತ ನೋಡು. ದರ್ಶನ್ ಇವಾಗ ಎಲ್ಲಿ ಇರ್ತವ್ರೆ, ಎಲ್ಲಿಗೆ ಹೋಯ್ತಾನೆ ನೋಡೋಣ. ಎಲ್ಲಿ ಬಿಡ್ರಿ ಮೇಲಕ್ಕೆ. ರೆಡಿ ದರ್ಶನ್? ಏನ್ ನೋಡ್ತಿದ್ಯಾ? ಎಲ್ರಿಗೂ ಕೇಳ್ದೆ ಅಂತ ಹೇಳ್ಬಿಡು. ದರ್ಶನ್ ನೀನು ನನ್ನ ಹತ್ರ ಏನಾದ್ರು ಆಸೆ ಇದ್ರೆ ಹೇಳ್ಬಿಡು ಇವಾಗಲೇ. 3, 2 ಮೇಲ್ಗಡೆ ಹೋಗೋಣ ಅಷ್ಟೇ ಮಾತು ಬರೋದು, ಕೆಳಗಡೆ ಬಿಡ್ಬೇಕಾದ್ರೆ ಮಾತು ಬರಲ್ಲ. ಆಗೋಯ್ತು. ಹೇಗಿತ್ತು ದರ್ಶನ್ ಎಕ್ಸ್ಪೀರಿಯನ್ಸು? ಅದಂದ್ರೆ ಮೇಲ್ಗಡೆ ಹೋಗ್ಬೇಕಾರೆ ಅಷ್ಟೇ ಹಾಂ. ಎಕ್ಸ್ಪ್ರೆಷನ್. ಬರ್ಬೇಕಾದ್ರೆ ಏನಿಲ್ಲ. ಬರ್ಬೇಕಾದ್ರೆ ಎಷ್ಟೊತ್ತಿಂದ ಕಾಣಿಸ್ತೀವಿ ನಾವು? ನೀವೇನು ಕಾಣಲಿಲ್ಲ ಬಿಡು ಫುಲ್. ಥ್ಯಾಂಕ್ ಯು ಬ್ರೋ. ಗಾಯ್ಸ್ ಇದು ರಾಮೋಜಿ ಫಿಲಮ್ ಸಿಟಿ ನೋಡೋಕ್ಕೆ 2 ದಿವಸ ಬೇಕಂತೆ. ಅದಕ್ಕೆ ಎಲ್ಲ ಸ್ವಲ್ಪ ಶಾರ್ಟ್ ಮಾಡಿ ನೆಕ್ಸ್ಟ್ ಪಾರ್ಟ್ಸಲ್ಲಿ ಹಾಕ್ತೀನಿ. ಇವಾಗ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಆಯಿತು. ನಮ್ಮದು ಕಾಂಬೋ ಏನು ತೊಗೊಂಡಿದ್ವಿ ಅಷ್ಟು ಕಂಪ್ಲೀಟ್ ಆಯಿತು. ಇವಾಗ ಇಲ್ಲಿಂದ ನೆಕ್ಸ್ಟು ಫಿಲಮ್ ಸಿಟಿಗೆ ಹೋಗ್ತೀವಿ, ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವಾಗ ಜ್ಯೂಸ್ ಕುಡ್ಕೊಂಡು ಇಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ ಬಸ್ ಬಂದಿದ ತಕ್ಷಣ ಹತ್ಕೊಂಡು ಹೋಗೋದು ಅಷ್ಟೇ, ಏನೇನಿಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾರ್ಟಲ್ಲಿ ಬಾಹುಬಲಿ ಸೆಟ್ಟು ಮತ್ತು ಪುಷ್ಪ ಸೆಟ್ ಎಲ್ಲ ಬರುತ್ತೆ. ನೀವು ಅದನ್ನೆಲ್ಲ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.